ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಹದೇವಪುರ ವಲಯ ಕೃಷ್ಣರಾಜಪುರ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ ಶುಚಿಗೊಳಿಸುವ ಕಾರ್ಮಿಕರಿಗೆ ಮತ್ತು ನಾಗರಿಕರಿಗೆ ನಮಸ್ತೆ ಯೋಜನೆಯ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಕೃಷ್ಣರಾಜಪುರ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಲೀಲಾ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಹದೇವಪುರ ವಲಯ ಕೃಷ್ಣರಾಜಪುರ ವಿಭಾಗದ ಆರೋಗ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿಶ್ವೇಶ್ವರಯ್ಯನವರು ಜಂಟಿಯಾಗಿ ಉದ್ಘಾಟಿಸಿದ್ರು. ಹಿರಿಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿ ಕೆಆರ್ ಗುರುರಾಜ್ ರವರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ನಮಸ್ತೆ ಯೋಜನೆಯ ಬಗ್ಗೆ ವಿವರಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಕೃಷ್ಣರಾಜಪುರ ಭಾಗದಲ್ಲಿ ಸೆಪ್ಟಿಕ್ ಟ್ಯಾಂಕ್ ಸ್ವಚ್ಛಗೊಳಿಸುವವರಿಗೆ ಸಾಂಕೇತಿಕವಾಗಿ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನು ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕೃಷ್ಣರಾಜಪುರ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನಿಸರ್ಗ, ಬಿಬಿಎಂಪಿ ಆರೋಗ್ಯ ಮೇಲ್ವಿಚಾರಕರಾದ ರಾಘವೇಂದ್ರ, ಹಿರಿಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿ ಶ್ರೀಶೈಲ ಕನ್ನಾಳ್, ಫಾರ್ಮಸಿ ಅಧಿಕಾರಿಗಳಾದ ಕವಿತಾಬಾಯಿ, ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ಅಧಿಕಾರಿ, ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಪೌರ ಕಾರ್ಮಿಕರು ಮತ್ತು ನಾಗರಿಕರು ಹಾಜರಿದ್ದರು. ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉತ್ಕಲ ಜಲಸಿತ ತವ ಶುಭ ನಾಮೆ ಜಾಗೆ ತವ ಶುಭ ಆಶಿಷ ಮಾಗೆ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಜಯ. ಹೇಗೆ ಅವ್ರು ಹೇಳಿದ ಸ್ವಚ್ಛತೆ 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 ಈ ನಮ್ಮ ಬೆಂಗಳೂರು ಸ್ವಚ್ಛತೆಯಿಂದ ಕಾಣ್ತಿದೆ ಅಂದರೆ ನಿಮ್ಮಿಂದಾನೆ. ಇದ್ರ ಮೇಲೆ ನಮಗೆ ಗೌರವ ಇದೆ. ಆದರೆ ನಿಮ್ಮ ಆರೋಗ್ಯದ ಬಗ್ಗೆನೂ ಕೂಡ ಗಮನ ಇರಲಿ. ಆ ಗಮನವನ್ನು ನಿಮ್ಮನ್ನು ಇದ್ದರೆ ನಾವು ನೋಡ್ಕೊಳಕ್ಕೆ ನಾವಿದ್ದೀವಿ ಅಂತ ಈ ಮೂಲಕ ನಿಮಗೆ ತಿಳಿಸ್ತಾ ನಾನು ಎರಡು ಮಾತು ತಿಳಿಸ್ತೀನಿ. ನಿಮ್ಮೆಲ್ಲರಿಗೂ ಶುಭಾಶಯಗಳು. ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮಲ್ಲಿ ಜಾಗೃತಿ ಇರಲಿ. ನೀವು ನಮ್ಮ ಈ ನಗರವನ್ನು ಸ್ವಚ್ಛವಾಗಿರೋಕ್ಕೆ ಪ್ರಯತ್ನ ಮಾಡ್ತಾ ತಮ್ಮ ಆರೋಗ್ಯದ ಬಗ್ಗೆ ಬಹಳ ಗಮನ ಇರ್ತದೆ. ನೀವು, ನಿಮ್ಮ ಮಕ್ಕಳು, ನಿಮ್ಮ ಮನೆಯವರು ಪ್ರತಿಯೊಬ್ಬರು ಕೂಡ ಆರೋಗ್ಯವಂತರಾಗಿದ್ದರೆ ನಮ್ಮ ನಗರ ಸ್ವಚ್ಛವಾಗಿರುತ್ತೆ, ನಾವೆಲ್ಲ ಸ್ವಚ್ಛವಾಗಿರ್ತೀವಿ. ಎಲ್ಲನೂ ಇದೆ. ಈ ಒಂದನ್ನು ತಿಳ್ಕೊಂಡು ಮುಂದಿನ ನಿಟ್ಟಿನಲ್ಲಿ ABRK ಕಾರ್ಡಿನ ಎಲ್ಲರಿಗೂ ಎನ್ರೋಲ್ ಮಾಡಿಕೊಡಿ. ಆಗಬಾರ್ದು ಅಂತ ಹೇಳ್ಬಿಟ್ಟು ರಾಜ್ಯಾದ್ಯಂತ ದೇಶಾದ್ಯಂತ ಪ್ರತಿ ಎಲ್ಲೆಲ್ಲಿ ನಮ್ಮಲ್ಲಿ ಆ ರೀತಿ ಸೆಪ್ಟಿಕ್ ಟ್ಯಾಂಕ್ಗಳಲ್ಲಿ ಇರ್ತದೆ ಆ ರೀತಿ ವ್ಯವಸ್ಥೆ ಇಲ್ಲಿ ಎಕ್ಸ್ಪೆಷಲಿ ಅರ್ಬನ್ ನಗರೀಕರಣ ಎಲ್ಲೆಲ್ಲಾಗಿದೆ ಹೆಚ್ಚಿಗೆ. ಎಲ್ಲೆಲ್ಲಿ ನಗರಗಳಿದೆ ಅಲ್ಲೆಲ್ಲಿ ಅಪಾರ್ಟ್ಮೆಂಟ್ಗಳಿರ್ಬೋದು, ದೊಡ್ಡ ದೊಡ್ಡ ಮನೆಗಳಿರ್ಬೋದು, ನಾವೆಲ್ಲ ಅಂಡರ್ ಡ್ರೈನೇಜ್ ಸಿಸ್ಟಮ್ ಮಾಡಿರ್ತೀರಿ. ಎಲ್ಲೆಲ್ಲಿ ನಮಗೆ ಈ ಒಳಚರಂಡಿ ವ್ಯವಸ್ಥೆ ಇರ್ತದೆ ಅಲ್ಲೆಲ್ಲನೂ ಅಷ್ಟೇ ನಾವು ಸಿಸ್ಟಮ್ಯಾಟಿಕ್ ಆಗಿ ಮೆಕನೈಸ್ಡ್ ಆಗಿ, ಅಂದರೆ ಯಾವುದೇ ಒಂದು ಮನುಷ್ಯರ ಅವಲಂಬನೆ ಇಲ್ದಿರ ಯಂತ್ರಗಳನ್ನ ಬಳಸ್ಕೊಂಡು, ನಮ್ಮಲ್ಲಿ ಯಂತ್ರಗಳಿದೆ ಅವ್ರನ್ನ ಬಳಸ್ಕೊಂಡು, ಮಿಷಿನ್ಸ್ನ ಬಳಸ್ಕೊಂಡು ಕ್ಲೀನ್ ಮಾಡುವಂಥ ಒಂದು ವ್ಯವಸ್ಥೆನ ಜಾರಿಗೆ ಮಾಡಿದ್ದಾರೆ. ಇದಕ್ಕಾಗಿಯೇ ಕೇಂದ್ರ ಸರ್ಕಾರ 360 ಕೋಟಿ ಬಜೆಟ್ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಇರೋದಿಲ್ಲ. 2025-26 ಲಾಸ್ಟ್ ಇದು. ಮುಂದಿನ ದಿವಸ ಏನಾಗ್ತದಪ್ಪ ಅಂದ್ರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಮತ್ತು ಸಾಮಾಜಿಕ ನ್ಯಾಯ ಅದು ಅಂಡರ್ಟೇಕ್ ಮಾಡ್ತದೆ, ಅವರು ನಡೆಸ್ಕೊಂಡು ಹೋಗ್ತಾರೆ. ಇಷ್ಟಿಷ್ಟು ಜಾಗೃತಿ ಮೂಡಿಸಿದ್ದೀರಿ. ಜಾಗೃತಿ ಅಂದರೆ ನಮ್ಮಲ್ಲಿ ಅಕೌಂಟಬಿಲಿಟಿ ಇರಲಿಲ್ಲ. ಮೊದ್ಲೇನಾಗ್ತಿದ್ದಪ್ಪ ಅಂದ್ರೆ ಯಾರು ಅಂದ್ರೆ ತಿಮ್ಮಪ್ಪ, ರಾಮಪ್ಪ, ದಾಸಪ್ಪ ಯಾರೋ ಒಬ್ರು ಕ್ಲೀನ್ ಮಾಡ್ಬಿಟ್ಟು ಓದ್ಸಲಾನು ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಯಾರ್ಯಾರು ಆ ರೀತಿ ಸೆಪ್ಟಿಕ್ ಕ್ಲೀನ್ ಮಾಡ್ತಾರೆ ಅವ್ರನ್ನೆಲ್ಲ ಸರ್ಕಾರ ರಿಜಿಸ್ಟರ್ ಮಾಡಿದೆ. ನಮ್ಮ ವ್ಯಾಪ್ತಿನಲ್ಲಿ ಬರುವಂತ ನಮ್ಮ ವಾರ್ಡಲ್ಲಿ ಎಲ್ಲೆಲ್ಲಿ ಮನುಷ್ಯರು ಹೋಗಿ ಕ್ಲೀನ್ ಮಾಡುವಂತ ಜಾಗದಲ್ಲೆಲ್ಲ ಮನುಷ್ಯರು ಮಾಡಬಾರ್ದು ಅಂತ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀರಿ. ಅಟ್ ದಿ ಸೇಮ್ ಟೈಮ್ ಅವ್ರಿಗೆ ಮಿಷಿನರೀಸ್ ಕೊಡಿಸೋದಿರ್ಬೋದು, ಮತ್ತೆ ಯಾವ ರೀತಿ ಕ್ಲೀನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಕೊಡೋದಿರ್ಬೋದು, ಇದೆಲ್ಲಾನು ಮಾಡಿದ್ದೀರಿ. ಅದಕ್ಕೆ ನಿದರ್ಶನ ಏನಪ್ಪ ಅಂದ್ರೆ ಕಳೆದ 5 ವರ್ಷಗಳಿಂದ ಸೆಪ್ಟಿಕ್ ಟ್ಯಾಂಕ್ ಕ್ಲೀನ್ ಮಾಡಕ್ ಹೋಗಿ ಯಾವುದೇ ಒಂದು ನಾಗರಿಕನು ಸತ್ತಿಲ್ಲ. ಅದಕ್ಕೆ ಹೆಮ್ಮೆ ಇದೆ ನಮಗೆ. ಈ ಒಂದು ವಿಚಾರ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಮತ್ತು ಅದೇ ರೀತಿ ಇದಕ್ಕೊಂದು 144220 ಅಂತ ಈ ನಂಬರ್ಗೆ ಕರೆ ಮಾಡಿದ್ರೆ ಅವರೇ ಬರ್ತಾರೆ, ನೀಟಾಗಿ ಅದನ್ನು ಕ್ಲೀನ್ ಮಾಡ್ತಾರೆ. ಅದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡುವಂಥ ವ್ಯವಸ್ಥೆ ಮಾಡ್ತಾರೆ. ಇದು ರಾಷ್ಟ್ರಾದ್ಯಂತ ನಡೆಯುವಂಥ ಕಾರ್ಯಕ್ರಮ. ಮೊದಲು 500 ನಗರಗಳನ್ನ ಆಯ್ಕೆ ಮಾಡ್ಕೊಂಡಿದ್ರು. ಮುಂದಿನ ಹಂತಗಳಲ್ಲಿ ಪ್ರತಿ ನಗರದಲ್ಲೂ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಮತ್ತು ಇವ್ರಿಗೆ ನಾವೇನು ಮಾಡ್ತಾ ಇದ್ದೀರಿ? ಸೊ ನಾವು ಬರ್ತೀರಿ, ಏನು ಮಿಷಿನ್ಸ್ ಬರ್ತದೆ, ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಸೆಪ್ಟಿಕ್ಕು ಅದನ್ನೆಲ್ಲ ಏನು ಮಲ ಎಲ್ಲ ತಗೊಂಡು ಹೋಗ್ತಾರೆ, ಕ್ಲೀನ್ ಮಾಡ್ತಾರೆ. ಅಂದರೆ ಅವರು ನಮ್ಮ ದೇಶದ ಪ್ರಜೆ. ಅವ್ರಿಗೆ ನಾವೇನು ಸೇವೆ ಕೊಡಬೇಕು? ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಯುಷ್ಮಾನ್ ಭಾರತ್ ಇರ್ತದೆ. ಸೊ ನಮ್ಮಲ್ಲೂ ಅಷ್ಟೇ ಎಲ್ಲರೂ ಆಯುಷ್ಮಾನ್ ಭಾರತ್ ಆಭಾ ಕಾರ್ಡ್ ಎಲ್ಲ ಮಾಡ್ತಿದ್ದಾರಲ್ಲ,
ನೀವೆಲ್ಲರೂ ಮಾಡಿಸ್ಕೊಂಡಿದ್ದೀರಾ, ಅವ್ರಿಗೂ ಮಾಡಿಸುವಂತ ಕೆಲಸ ಮಾಡಿದ್ದೀರಿ. ಹೋದ ವರ್ಷದಿಂದನೂ ಮಾಡ್ತಾನೆ ಬರ್ತಾ ಇದ್ದೀರಿ, ಈ ವರ್ಷನೂ ಮಾಡ್ತಾ ಬರ್ತಾ ಇದ್ದೀರಿ. ಹೊಸದಾಗಿ ಯಾರ್ಯಾರು ಎನ್ರೋಲ್ ಆಗ್ತಾರೆ ಈ ಕೆಲಸಕ್ಕೆ, CDH ಕೆಲಸಕ್ಕೆ ಇರ್ಬೋದು, ಮತ್ತೆ ಈ ರೀತಿ ಮಾಡುವಂಥ ಕೆಲಸಗಳಿಗಿರ್ಬೋದು, ಅವ್ರಿಗೆಲ್ರಿಗೂ ಆಯುಷ್ಮಾನ್ ಭಾರತ್ ಕಾರ್ಡ್ಗಳು ಮಾಡಿಸುವಂಥದ್ದು. ನಿಮ್ಮೆಲ್ರಿಗೂ ಇದೆಯಲ್ಲ ಆಯುಷ್ಮಾನ್ ಭಾರತ್ ಕಾರ್ಡು, ಎಲ್ರಿಗೂ ಮಾಡಿಸಿದ್ದೀರಿ. ಎಲ್ಲರ ಹತ್ರ ಕಾರ್ಡ್ ಇರ್ತದೆ. ಉಚಿತವಾಗಿ 5 ಲಕ್ಷ ತನಕ ಸೇವೆಗಳು ನಮ್ಮಲ್ಲಿ ಸಿಗ್ತದೆ. ನಮ್ಮದು ತಾಲೂಕು ಆಸ್ಪತ್ರೆ ಆಗಿರೋದ್ರಿಂದ ನುರಿತ ತಜ್ಞ ವೈದ್ಯರು ಇಲ್ಲಿರೋದ್ರಿಂದ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ಬಂದು ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ನೀವು ಚಿಕಿತ್ಸೆಯನ್ನು ಪಡಿಬೋದು. ಈ ರೀತಿ ಸೌಕರ್ಯನ ನಾವು ಮಾಡಿಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಅವ್ರೇನು ಕೆಲಸ ಮಾಡ್ತಾರೆ, ಅವ್ರಿಗೆ ಬೇಕಾಗಿರುವಂಥದ್ದು ಏನು ಇರ್ಬೋದು, ಮಷಿನ್ಸ್ ತಗೊಳ್ಳೋದಿರ್ಬೋದು, ಮತ್ತೆ ಗ್ಲೌಗಳಿರ್ಬೋದು, ಮತ್ತೆ ಅವ್ರಿಗೆ ಬೇಕಾದಂಥ ಪರಿಕರಗಳಿರ್ಬೋದು, ಅವ್ರಿಗೆ ಸಬ್ಸಿಡಿನಲ್ಲಿ ಸಾಲ ಕೊಡುವಂಥ ಒಂದು ವ್ಯವಸ್ಥೆನೂ ಇದೆ. ಅದು ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವ್ರು ಮಾಡ್ತಾರೆ. ಅವ್ರ ಹತ್ರ ಅರ್ಜಿ ಹಾಕೊಂಡು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ನಾನು ಈ ರೀತಿ ವೆಹಿಕಲ್ ತೊಗೊಂಡಿದ್ದೀನಿ, ಈ ರೀತಿ ಕ್ಲೀನ್ ಮಾಡಬೇಕು ಅಂದರೆ ಸುಮಾರು ಅವ್ರಿಗೆ ಸಬ್ಸಿಡಿ ಕೊಡುವಂಥ ವ್ಯವಸ್ಥೆ, ಸಾಲ ಕೊಡುವಂಥ ವ್ಯವಸ್ಥೆ, ಮತ್ತು OBC ಹಿಂದುಳಿದ ವರ್ಗಗಳು ಏನಾದರೂ ಇದಕ್ಕೆ ಮುಂದಕ್ಕೆ ಬಂದರೆ ಅವ್ರಿಗೆ ಸಾಲ ಮನ್ನಾ ಮಾಡುವಂಥ ವ್ಯವಸ್ಥೆ, ಈ ರೀತಿ ನೂರಾರು ಯೋಜನೆಗಳನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಇಟ್ಕೊಂಡಿದ್ದಾರೆ. ನಮ್ಮ ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಪ್ರತಿ 3 ತಿಂಗಳಿಗೊಮ್ಮೆ ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡುವಂಥ ಕಾರ್ಯಕ್ರಮಗಳು ನಾವು ಮಾಡ್ತೀವಿ. ಯಾವುದೇ ಸಮಸ್ಯೆ ಇದ್ರೂ ಕೂಡ ನಾವು ಚಿಕಿತ್ಸೆನ ಕೊಡ್ತೀವಿ. ತಾಲೂಕು ಮಟ್ಟದ ಆಸ್ಪತ್ರೆ ಆಗಿರೋದ್ರಿಂದ ಇಲ್ಲಿ ದೊರೆಯುವಂಥ ಚಿಕಿತ್ಸೆನ ನಾವು ಕೊಡ್ತೀವಿ. ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕಾದರೆ ಉನ್ನತ ಮಟ್ಟದ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಿಗೆ ರೆಫರ್ ಮಾಡೋ ಕೆಲಸ ನಮ್ಮ ತಜ್ಞ ವೈದ್ಯಾಧಿಕಾರಿಗಳು, ನಮ್ಮ ವೈದ್ಯಕೀಯ ತಂಡನ ಮಾಡ್ತಾರೆ. ಈ ಮೆಸೇಜ್ನ ನೀವು ಹೇಳ್ಬೇಕು. ಆಮೇಲಿಂದ ಎಲ್ಲೇ ನೀವು ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಯಾರೇ ಒಂದು ಮ್ಯಾನ್ಯುವಲ್ ಇಳಿದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಅವಾಯ್ಡ್ ಮಾಡಬೇಕು. ತಕ್ಷಣವೇ ಈ ನಂಬರ್ಗೆ ಫೋನ್ ಮಾಡಬೇಕು. 1442 ಫೋನ್ ಮಾಡಿದ್ರೆ ಅವ್ರು ಆ್ಯಕ್ಷನ್ ತಗೊಳ್ತಾರೆ. ಅವರೇ ಬಂದು ಆ ಕೆಲಸ ಮಾಡುವಂಥ ಕೆಲಸನ ಮಾಡ್ತಾರೆ. ಇಷ್ಟನ್ನ ನೀವು ಜಾಗೃತಿನ ಮೂಡಿಸ್ಬೇಕು. ಆಮೇಲೆ ನೀವು ಕೆಲಸ ಮಾಡಬೇಕಾದ್ರೆ ಎಸ್ಪೆಷಲಿ ಪೌರ ಕಾರ್ಮಿಕರು ಇದ್ರ ಬಗ್ಗೆ ಜಾಗೃತಿನೂ ಹೊಂದಿರಬೇಕು. ಚರಂಡಿ ಕ್ಲೀನ್ ಮಾಡಿ ಅಂತ ಯಾರೋ ನೀವು ಕಸ ಗುಡಿಸ್ಬೇಕಾದ್ರೆ ನಿಮ್ಮ ಏರಿಯಾದಲ್ಲಿ ಮಾಡಿದಾಗ ಯಾರು ಹೇಳ್ತಾರೆ, ಅವ್ರಿಗೆ ಗೊತ್ತಿರಲ್ಲ, ಅರಿವು ಕಡಿಮೆ ಇರ್ತದೆ. ಅವ್ರಿಗೆ ಹೇಳ್ಬೇಕು, ಇಲ್ಲಣ್ಣ ನಾವು ಮಾಡೋದಕ್ಕೆ ಬರೋದಿಲ್ಲ, ಈ ರೀತಿ ನಾವು ಹತ್ರ ಡ್ರೈನೇಜ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ, ಆ ರೀತಿ ಕ್ಲೀನ್ ಮಾಡ್ಬೇಕಪ್ಪ ಅಂದ್ರೆ ಈ ನಂಬರ್ಗೆ ಫೋನ್ ಮಾಡಿ ಅವ್ರು ಬರ್ತಾರೆ. ನುರಿತ ತಜ್ಞರು, ಅವರ ಟ್ರೈನಿಂಗ್ ಆಗಿರ್ತದೆ, ಅವ್ರು ಬಂದು ಅದನ್ನು ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಹೋಗ್ತಾರೆ. ನಮ್ಮ ಮೆಸೇಜ್ನ ನೀವು ಕೊಡ್ಬೇಕು. ಆಮೇಲೆ ಸ್ವಚ್ಛತೆ ಬಗ್ಗೆ ಹೆಚ್ಚಿಗೆ ಗಮನ ಕೊಡಬೇಕು. ಸ್ವಚ್ಛತೆ 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 ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರೋದು ಸ್ವಚ್ಛ ಭಾರತ್ ಅಭಿಯಾನಲ್ಲಿ. ನಮ್ಮ ಏನು ವಿಷನ್ ಇದೆ 2028ಕ್ಕೆ ದೇಶವನ್ನು ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಅಭಿವೃದ್ಧಿ ಹೊಂದಿದ ದೇಶ ಮಾಡಬೇಕು ಅಂತ. ಆ ಒಂದು ಹಿನ್ನೆಲೆಯಲ್ಲಿ ಅದಕ್ಕೆ ಆದಂಥ ಸಪ್ರೇಟ್ ಬಜೆಟ್ಗಳಿರ್ತಾರೆ. ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ತೀರಾ, ಸ್ವಚ್ಛತೆ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು. ಆ ಹಿನ್ನೆಲೆಯಲ್ಲಿ ಈ ನಮಸ್ತೆ ಕಾರ್ಯಕ್ರಮ ಆಕ್ಚುಲಿ ಜುಲೈ 14ನೇ ತಾರೀಕು ಮಾಡಬೇಕಿತ್ತು. ಸಂವಿಧಾನಿಕವಾಗಿ ಕೆಲವೊಂದು ತೊಡಕುಗಳಿರೋದ್ರಿಂದ ಜುಲೈ 14ನೇ ತಾರೀಕು ಮಾಡ್ತಾ ಇದ್ದೀರಿ. ದೇಶಾದ್ಯಂತ ಇವತ್ತೇ ಮಾಡ್ತಾ ಇದ್ದೀರಿ. ಎಲ್ಲ ನಗರ ಸಂಸ್ಥೆಗಳಲ್ಲಿ, ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ, BBMP ಇರ್ಬೋದು, ಗ್ರಾಮ ಪಂಚಾಯತಿಗಳಿರ್ಬೋದು, ನಗರಸಭೆಗಳಿರ್ಬೋದು, ಪಟ್ಟಣ ಪಂಚಾಯತಿಗಳಿರ್ಬೋದು, ಎಲ್ಲೆಲ್ಲಿ ಸ್ವಚ್ಛತಾ ಸಿಬ್ಬಂದಿಗಳು ನೀವಿದ್ದೀರಿ, ನಿಮ್ಮ ಸ್ವಚ್ಛತಾ ಸಿಬ್ಬಂದಿಗಳಿಗೆ ಒಂದು ಜಾಗೃತಿ ಮೂಡಿಸೋದಕ್ಕೋಸ್ಕರ ಯಾವುದೇ ಕಾರಣ ಕೂಡ ನೀವು ಮಲವನ್ನು ಕ್ಲೀನ್ ಮಾಡಬೇಕಾದ್ರೆ, ಸೆಪ್ಟಿಕ್ ಟ್ಯಾಂಕ್ ಕ್ಲೀನ್ ಮಾಡಬೇಕಾದ್ರೆ ನೀವು ಇಳಿಬಾರ್ದು. ಇದನ್ನ ಮನಸ್ಸಲ್ಲಿ ಇಟ್ಕೊಬಿಡಿ. ನೀವೇನ್ ಮಾಡ್ಬೇಕಪ್ಪ ಅಂದ್ರೆ 1442 ಫೋನ್ ಮಾಡಬೇಕು.